ರಾಜ್ಯದಲ್ಲಿ ಮಂತ್ರಿ ಆಗ್ಬೇಕಾದ್ರೆ 200 ಕೋಟಿ ರೂಪಾಯಿನ ಸುರ್ಜೇವಾಲಾ ಅವರಿಗೆ ಕೊಡಬೇಕು. ನಾವು ಇದ್ರ ಬಗ್ಗೆ ರಾಜ್ಯಪಾಲರಿಗೆ ದೂರು ಕೊಡ್ತೀವಿ ಅಂತ ಹೇಳೋದು. ಮತ್ತೆ ಅಶೋಕ್ ದಿವಸ ಈ ಪ್ರಕ್ರಿಯೆ ನೋಡ್ಕೊಂಡು ಅಶೋಕ್ ಮತ್ತು ನಾರಾಯಣಸ್ವಾಮಿ ಅವರಿಗೆ ಕನಿಷ್ಠ ರಾಜಕೀಯ ವಿವೇಕ ಇಲ್ಲದೇ ಇರತಕ್ಕಂಥವ್ರಿಗೆ ನಾನು ಉತ್ತರ ಕೊಡ್ತಕ್ಕಂಥದ್ದಲ್ಲ. BJPಗೂ ಹೈಕಮಾಂಡ್ ಇದೆ, ಕಾಂಗ್ರೆಸ್ಗೂ ಹೈಕಮಾಂಡ್ ಇದೆ. ಕಾಂಗ್ರೆಸ್ಸು 50 ವರ್ಷ ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡಿದಾಗ ಜನ ಮಾತನಾಡೋ ರೀತಿ ಇರಲಿಲ್ಲ ಕರಪ್ಷನ್. ಇವತ್ತೇನಾದ್ರು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಕರಪ್ಷನ್ ಅಂತ ಅನ್ನೋದು ಶುರುವಾಗಿದ್ದರೆ ಅದು BJP NDA ಪಕ್ಷಗಳ ಅಂಗಪಕ್ಷಗಳ ಆಡಳಿತದಲ್ಲಿ ಪ್ರಾರಂಭ ಆಯಿತು. ಅದನ್ನು ಇತಿಮಿತಿ ಇಲ್ಲದೆ ಮಾತನಾಡೋರಿಗೆ ನಾನು ನನ್ನ ಜೊತೆನಲ್ಲೂ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅಶೋಕರು. ಅವರಿಗೆ ನನ್ನ ಎದುರುಗಡೆ ಮಾತಾಡಿ ಕೇಳಿ. ನಾರಾಯಣಸ್ವಾಮಿಯವರು ಅವರು ಒಂದು ವೇದಿಕೆ ಕರೆಯೋಕ್ಕೆ ಕೇಳಿ. ಕರ್ನಾಟಕದಿಂದನೇ ಸ್ಟಾರ್ಟ್ ಮಾಡೋಣ. ಯಾವ ಥರ ಕರಪ್ಷನ್ನು ಎಲ್ಲಿಂದ ಪ್ರಾರಂಭ ಆಯಿತು, ಹ್ಯಾಂಗಿತ್ತು ಈ ರಾಜ್ಯ ಈ ರಾಷ್ಟ್ರ ಅಂತ ಹೇಳ್ತೀನಿ. ಸೊ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಇವತ್ತಿಗೂ ಸಹ ಭಾಳ ಒಂದು ಈ ದೇಶದ ಸ್ವತಂತ್ರ ನಂತರ ಏನು ನಮ್ಮ ನಾಯಕರುಗಳು ಅಡಿಪಾಯ ಹಾಕ್ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಮತ್ತು ಆಡಳಿತವನ್ನು ಕೊಡಬೇಕು ಅಂತ ಬಯಸೋರು. ಎಲ್ಲ ವರ್ಗದ ಜನಕ್ಕೆ ನ್ಯಾಯ ಕೊಡಬೇಕು ಅಂತ. ಸುರ್ಜೇವಾಲಾ ವೇಣುಗೋಪಾಲು ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮನ್ನು ಯಾರನ್ನೂ ಇಲ್ಲಿವರೆಗೆ ಆ ಥರದ ವಿಚಾರನೇ ನಮಗೆ ಗೊತ್ತಿಲ್ಲ. ಅಷ್ಟು ಒಂದು ಗಂಭೀರವಾದಂಥ ನಮ್ಮ ಸರ್ಕಾರ ಬರಲಿಕ್ಕೆ ಅವರಿಬ್ಬರು ಜವಾಬ್ದಾರಿ ತಗೊಂಡದ್ದು. ಖರ್ಗೆಯವರ ಮತ್ತು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಜವಾಬ್ದಾರಿ ಕೊಟ್ಟು ಅವರು ನಮ್ಮನ್ನೆಲ್ಲ ಕಾರ್ಯಕರ್ತರನ್ನ ನಮ್ಮಂಥ ಸಾವಿರಾರು ಜನ ಲೀಡ್ರ್ಗಳನ್ನ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಯಿತೇ ವಿನಃ ಇವರ 5 ವರ್ಷ ಇವರ ನಡವಳಿಕೆ ಇವರ ತೀರ್ಮಾನಗಳು ಜನರಿಗೆ ಇವ್ರ ಮೇಲೆ ಬಂದಂಥ ಅಸಹಾಯ ಭಾವನೆ ಇದೆಲ್ಲವೂ ಸಹ ನಾವು ಕೊಟ್ಟಿರೋ ಗ್ಯಾರಂಟಿ ಪ್ರತಿಯೊಂದು ಸಹ ಇವತ್ತು ನಾವು 138 ಜನ ಶಾಸಕರಾಗಿ ಕೂರಲಿಕ್ಕೆ ನಮ್ಮ ಸರ್ಕಾರ ಬರಲಿಕ್ಕೆ ಇವತ್ತು ಪ್ರಾರಂಭದಿಂದ 5 ಗ್ಯಾರಂಟಿಯಿಂದನೇ ಸ್ಟಾರ್ಟ್ ಮಾಡಿದ್ರು. ಮಿಸ್ಟ್ರು ಅಶೋಕ್ ಜಿಯವರು, ನಾರಾಯಣಸ್ವಾಮಿಯವರು, ಕುಮಾರಸ್ವಾಮಿಯವರು, ವಿಜೇಂದ್ರ ಅವರೆಲ್ಲ. ನಾನು ಮೊನ್ನೆ ಅದು TVಯವ್ರಿಗೆಲ್ಲ ನಾನು ಇವತ್ತು TV ಉದ್ದೇಶ ಹೇಳಿದ್ರು ಇದ್ರ ಮೂಲತಃ ನಿಮ್ಮನ್ನು ಪ್ರಚೋದನೆ ಮಾಡಿದವರು, ನಿಮ್ಮನ್ನು ಉಪಯೋಗಿಸ್ಕೊಂಡವರು ಈ ರಾಜ್ಯದ ವಿರೋಧ ಪಕ್ಷದ ನಾಯಕರುಗಳು. ನೀವು ಸಹ ವಿರೋಧ ಪಕ್ಷದ ಜವಾಬ್ದಾರಿ, ನೀವು ಸಹ ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದು ನಾನು ಹೇಳೋಕ್ಕಾಗಲ್ಲ. ವಿರೋಧ ಪಕ್ಷದರ ವಾಯ್ಸ್ಗೆ ಶಕ್ತಿ ತುಂಬತಕ್ಕಂಥದ್ದು ಮಾಧ್ಯಮ ಸ್ನೇಹಿತರುಗಳು. ಇವತ್ತು ನಿಮ್ಮನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿಯಿಂದ ಸ್ಟಾರ್ಟ್ ಮಾಡಿದ್ರು, ಇಲ್ಲಿವರೆಗೆ ಎಷ್ಟು ಸೀರಿಯಲ್ನ ಶುರು ಮಾಡಿದ್ದಾರೆ ಎಲ್ಲವೂ ಎಂಡ್ ಆಗಿದೆ. ನಾನು ಅದನ್ನೇ ಹೇಳಿದೆ, ನೀವು ಇದರಲ್ಲಿ ಫೇಲ್ ಆಗಿದ್ದೀರ, TV ಮಾಧ್ಯಮದವರು ಫೇಲ್ ಆದ್ರಿ. ಕಾರಣ ಏನು? ಅವ್ರು ಕೊಟ್ಟೆಲ್ಲ ಎಪಿಸೋಡ್ನ ನೀವು ಕ್ಯಾರಿ ಮಾಡೋಕ್ಕೆ ಹೋದ್ರಿ. ಅಪೋಸಿಷನ್ನವರು ಕೊಟ್ಟದ್ದೆಲ್ಲನೂ ನೀವು ಸೀರಿಯಸ್ಸಾಗಿ ತಗೊಂಡ್ರಿ, ನಮ್ಮ ಮೇಲೆ ಬಿದ್ದ್ರಿ. ಏನಾಯಿತು? ನಿಮ್ಮ ಕೈಲಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದ್ರಿ, ಗ್ಯಾರಂಟಿ ಪ್ರಾರಂಭ ಮಾಡಿದ್ಮೇಲೆ ಸಕ್ಸಸ್ ಆಗಲ್ಲ ಅಂದ್ರಿ, ಅದು ಆಯಿತು. ಮೂಡ ತಗೊಂಡ್ರಿ, ಅದು ಆಯಿತು. ಕಾಂಟ್ರಾಕ್ಟ್ ವಿಷಯ ತಗೊಂಡ್ರಿ, ಅದು ಆಯಿತು. ಅಭಿವೃದ್ಧಿ ಇಲ್ಲ ಅಂದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ ಒಬ್ಬ MLAಗೆ ಕ್ರಿಯಾಯೋಜನೆ ಅಲ್ಲದಲ್ಲೇ ಅವರ ಕ್ಷೇತ್ರದ ಅಭಿವೃದ್ಧಿಗೆ 50 ಕೋಟಿ ವಿಶೇಷ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಸ್ವತಂತ್ರ ನಂತರ ಇಲ್ಲಿವರೆಗೆ ಯಾರು ಮುಖ್ಯಮಂತ್ರಿ ಆಡಳಿತದಲ್ಲಿ ಇದ್ದಾರಾ? ನೋಡಿದ್ದೀರಾ? ಒಂದು ವರ್ಷ ಇಂತಿದ್ದವಾಗಿ 224 ಕ್ಷೇತ್ರಕ್ಕೂ 10 ಕೋಟಿ ಕೊಟ್ಟರು. ಅದಾದ ಒಂದು ವರ್ಷಕ್ಕೆ 50 ಕೋಟಿ ಕೊಟ್ಟರು. ಒಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 2.5 ವರ್ಷದಲ್ಲಿ ಎಲ್ಲ ಇಲಾಖೆ ಕ್ರಿಯೋಜನೆ ಕೊಟ್ಟದ್ದು ಅಲ್ಲದೆ 60 ಕೋಟಿಯನ್ನು ವಿಶೇಷ ಅನುದಾನವನ್ನು ಶಾಸಕರಿಗೆ ಕೊಟ್ಟಿದ್ದಾರೆ.